ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಚಾರಿ ಸೋಮವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ರಾಮಚಾರಿ ಮತ್ತೆ ಚಾರು ಹುಡ್ಕೊಂಡು ಹೋಗ್ತಿರ್ತಾರೆ. ಮೇಡಮ್ ಯಾಕೋ ಭಯ ಆಗ್ತಿದೆ, ಆ ಹುಡುಗಿಗೆ ಏನೋ ತೊಂದರೆ ಆಗುತ್ತೆ ಅನ್ಸುತ್ತೆ, ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ರಾಮಚಾರಿ ಹೇಳ್ತಾನೆ. ಹೌದು ರಾಮಚಾರಿ, ಪಾಪ ಆ ಹುಡುಗಿನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಆದ್ರೆ ಕಿಟ್ಟಿ ಅಂತ ಅನ್ಕೊಂಡು ಅವಳು ನಿನ್ ಜೊತೆ ಮಾತಾಡಿದಾಳೆ ಅಂದ್ರೆ ಕೃಷ್ಣ ಮತ್ತೆ ಆ ಹುಡುಗಿಗೆ ಪರಿಚಯ ಇದೆ ಅನ್ಸುತ್ತೆ ಅಂತ ರಾಮಚಾರಿ ಮತ್ತೆ ಚಾರು ಹುಡ್ಕೊಂಡು ಹೋಗಿರ್ತಾರೆ. ಹಾಗೆ ರುಕ್ಮಿಣಿನ ಹುಡುಕ್ತಾ ಇರೋ ರೌಡಿಗಳಿಗೆ ಫೋನ್ ಬರುತ್ತೆ. ಹೇಳಿ ಅಣ್ಣಾಜಿ ಅಂದಾಗ ಇನ್ನು ಎಲ್ಲಿದ್ದಾಳೆ ಅವಳ ಬಗ್ಗೆ ಗೊತ್ತಾಯ್ತಾ? ಹಾಗೆ ಇಲ್ಲಿ ಆ ಚಂದಪ್ಪಂಗೆ ವಿಷಯ ಗೊತ್ತಾಗೈತೆ, ಅವನು ಕೂಡ ಹುಡ್ಕೊಂಡು ಅಲ್ಲಿಗೆ ಬಂದಿದ್ದಾನೆ. ನನಗೆ ಗೊತ್ತಿಲ್ಲ ಅದೆಲ್ಲ. ಆ ಹುಡುಗಿ ಸಿಕ್ಕಿದ್ದಾಳೆ ಅಂತ ಹೇಳಿದ್ಲು, ಅವಳನ್ನ ಹೇಗಾದ್ರೂ ಮಾಡಿ ಕರ್ಕೊಂಡ್ ಬರ್ಬೇಕು, ಅವಳು ಜೀವಂತವಾಗಿ ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬಂದು ಅವಳು ಕೆಲವೊಂದು ಕೆಲಸಗಳನ್ನ ಮುಗಿಸ್ಬೇಕು, ಅದನ್ನೆಲ್ಲ ಆದ್ಮೇಲೆ ಅವಳು ಏನ್ ಬೇಕಾದ್ರೂ ಆಗ್ಲಿ ಅಂತ ಅಣ್ಣಾಜಿ ಹೇಳ್ತಾರೆ. ನೀವೇನ್ ಯೋಚನೆ ಮಾಡ್ಬೇಡಿ, ನಾನು ಇದೀನಲ್ಲ, ನಾನು ಕರ್ಕೊಂಡ್ ಬರ್ತೀನಿ ಅಂತ ಬರ್ಮಾ ಹೇಳ್ತಾರೆ. ಸರಿ ಆಯ್ತು ಅಣ್ಣಾಜಿ, ಫೋನ್ ಇಡ್ತೀನಿ, ಇನ್ನು ಆ ಹುಡುಗಿನ ಹೋಗಿ ಹುಡುಕ್ಬೇಕು ಅಂತ ಎಲ್ಲ ಕಡೆ ಹುಡುಕ್ತಿರ್ತಾರೆ. ಏನಾಯ್ತು ಮಾರಯ್ಯ, ಅಲ್ಲ ಈ ಹುಡುಗಿ ಇಲ್ಲೇ ಇದ್ಲು, ಸ್ವಲ್ಪ ಹೊತ್ತಲ್ಲಿ ಈ ಕಡೆ ತಿರುಗಿ ಆ ಕಡೆ ತಿರುಗೋಷ್ಟ್ರಲ್ಲಿ ಎಲ್ಲಿ ಹೋದ್ಲೋ ಏನೋ, ಎಲ್ಲಿ ಅಂತ ಹುಡ್ಕೋದು ಅಂತ ಎಲ್ಲ ಕಡೆ ರುಕ್ಮಿಣಿನ ಹುಡುಕಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಕೋದಂಡ ಹೇಳ್ತಾನೆ, ಇದೆಲ್ಲ ಆಗಿದ್ದು ನನ್ನಿಂದಾನೆ, ಅಪ್ಪ ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಟ್ನಲ್ಲಿ ನಾನು ಅಪ್ಪನ ಮೇಲೆ ತುಂಬಾ ಪ್ರೀತಿ ಗೌರವ ಇಟ್ಟಿದ್ದೀನಿ. ಯಾವ ತರ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ಸ್ಕೂಲಲ್ಲಿ ಟೀಚರು ಏನಾಗ್ತೀಯ ಮುಂದೆ ದೊಡ್ಡ ಆದ್ಮೇಲೆ ಅಂತ ಕೇಳಿದ್ರೆ ನಾನು ಅಪ್ಪ ಆಗ್ತೀನಿ ಅಂದೆ. ಆಗ ಎಲ್ರು ಬೈದ್ರು ನನ್ಗೆ, ಏನೋ ಈ ತರ ಮಾತಾಡ್ತಿದ್ಯಾ ಅಂತ. ಆದ್ರೆ ನಾನು ಹೇಳಿದ್ದು ಅಪ್ಪನ ತರ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ, ಅಪ್ಪನ ತರ ಆ ತರ ಸ್ಥಾನಕ್ಕೆ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನಿಂದಾಗಿ ಅವ್ರ ಮಾತನ್ನ ಮೀರಿ ನಾನು ವೈಶಾಖನ ಮದ್ವೆ ಆಗಿ ಬಂದೆ. ಅವ್ರಿಗೆ ಗೊತ್ತಿಲ್ದೇನೆ ನನ್ ಮದ್ವೆ ಆಗಿ ಬಂದಿರೋದ್ರಿಂದ ಇವತ್ತು ಅವರು ಕಷ್ಟ ಅನ್ಭವಿಸ್ತಿದ್ದಾರೆ. ನನ್ ಯಾಕಾದ್ರೂ ಈ ತರ ಮಾಡಿದ್ನು ಅಂತ ಕೋದಂಡ ಬೇಜಾರ್ ಮಾಡ್ಕೊತಿರ್ತಾನೆ. ಆದ್ರೂ ಕೂಡ ಹೇಗೆ ಅಪ್ಪಾಜಿ ಇನ್ನೊಂದ್ ಮದ್ವೆ ಆಗಕ್ ಸಾಧ್ಯ? ಅಪ್ಪಾಜಿ ನಮಗ್ ಗೊತ್ತಿರೋ ಹಾಗೆ ಎಲ್ಗೂ ಹೋಗಿಲ್ಲ, ವಾರಾನ್ಗಟ್ಲೆ ಹೋಗಿದ್ದಾರೆ ಅಂದ್ರೆ ಅದು ಹೋಗಿರೋದು ಕೇದಾರ್ನಾಥಕ್ ಮಾತ್ರನೇ, ಅದ್ ಬಿಟ್ರೆ ಇನ್ನೆಲ್ಲೂ ಹೋಗಿಲ್ಲ ಅವರು. ಮತ್ತೆ ಹೇಗೆ ಅವರು ಎರಡನೇ ಮದ್ವೆ ಆಗಕ್ ಸಾಧ್ಯ? ಹಾಗಿದ್ರೆ ನಮ್ಗೆ ಗೊತ್ತಾಗ್ಬೇಕಿತ್ತಲ್ವಾ ಅಂತ ಮುರಾರಿ ಹೇಳ್ತಾರೆ. ಆಗಿಂದ ನಾವು ಜೊತೆಲಿ ಇರೋರ್ಗೆ ನಮ್ಗೆ ಗೊತ್ತಿಲ್ಲ ಅದ್ ಹೇಗ್ ಮದ್ವೆ ಆಗಕ್ ಸಾಧ್ಯ, ಈ ವೈಶಾಖ ಏನಾದ್ರೂ ಸುಳ್ಳು ಹೇಳ್ತಿದ್ದಾಳ ಅಂತ ಮುರಾರಿ ಹೇಳ್ದಾಗ, ಹೌದು ಹೇಳಿದ್ರು ಹೇಳ್ತಿರ್ಬೋದು, ಆದ್ರೆ ಇಷ್ಟೆಲ್ಲ ಸುಳ್ಳು ಹೇಳ್ತಿರ್ಬೇಕಾದ್ರೆ ಅಪ್ಪ ಯಾಕೆ ಸುಮ್ನೆ ಇದ್ದಾರೆ, ಅಪ್ಪ ಏನಾದ್ರು ಮಾತಾಡ್ಬೇಕಲ್ವಾ ಅಂತ ಕೃಷ್ಣ ಕೇಳ್ತಾನೆ. ಹೌದು, ಅಪ್ಪ ಯಾವತ್ತೂ ಮಾತಾಡೋದಿಲ್ಲ, ಜಗಳ ಆಗುತ್ತೆ ಅಂತ ಯಾವ್ದಾದ್ರು ವಿಷಯಕ್ಕೆ ಹೆದರ್ಕೊಂಡು ಸುಮ್ನೆ ಇರ್ಬೋದಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವೈಶಾಖ ಬರ್ತಾಳೆ, ಹೊರಗಡೆ ಹೋಗ್ತಿರ್ತಾಳೆ. ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ ಅಂತ ವೈಶಾಖನ ಕೇಳ್ತಾರೆ. ನಾನ್ ಯಾಕೆ ಅದನ್ನೆಲ್ಲ ಹೇಳ್ಬೇಕು ಅಂತ ವೈಶಾಖ ಹೇಳಿದಾಗ, ನೀನ್ ಯಾವಾಗ ಬೇಕೋ ಹಾಗೆ ಹೋಗ್ ಬರೋದಕ್ಕೆ ಇದೇನ್ ನಿಮ್ಮಪ್ಪನ ಮನೆ ಅಲ್ಲ, ಇದು ನಮ್ಮಪ್ಪನ ಮನೆ, ನೀನ್ ಹೇಳ್ಬಿಟ್ಟೆ ಹೋಗ್ಬೇಕು ಅಂತ ಕೋದಂಡ ಹೇಳ್ತಾನೆ. ಹೌದೌದು, ನಿಮ್ಮಪ್ಪನ ಮನೆನೆ, ಆದ್ರೆ ಇಲ್ಲಿ ತಪ್ಪು ಮಾಡೋರ್ಗೆ ಶಿಕ್ಷೆ ಕೊಡದೆ ಬೇರೆಯವ್ರಿಗೆಲ್ಲ ನೀವು ಅಧಿಕಾರ ಚಲಾಯಿಸ್ತಿರಲ್ಲ, ನಿಮ್ಮಪ್ಪ ಏನ್ ತಪ್ಪು ಮಾಡಿದ್ದಾರೆ ಅಂತ ಮೊದ್ಲು ತಿಳ್ಕೊಳ್ಳಿ, ಆಮೇಲೆ ನನ್ನ ಪ್ರಶ್ನೆ ಮಾಡಿ ಅಂತ ವೈಶಾಖ ಹೇಳ್ತಾಳೆ. ನೋಡು, ಮೊದ್ಲು ಅಣ್ಣ ಅದಕ್ಕೆ ಬರ್ಲಿ, ಅಣ್ಣ ಅದಕ್ಕೆ ಬಂದ್ಮೇಲೆ ಏನ್ ವಿಷಯ ಅಂತ ಗೊತ್ತಾಗುತ್ತೆ. ನೀನ್ ಹೇಳಿದ್ಯಲ್ಲ ಸತ್ಯಭಾಮ ಅಂತ, ಅವ್ರ ವಿಷಯ ತಿಳ್ಕೊಳಕ್ಕೆ ಅಂತಾನೆ ಅವ್ರ ಮನೆಗೆ ಹೋಗಿದ್ದಾರೆ ಅಣ್ಣ ಅದಕ್ಕೆ, ಆ ಚಾರು ಅದಕ್ಕೆ ಮತ್ತೆ ರಾಮಚಾರಿ ಅಣ್ಣ ಬಂದಿದ ತಕ್ಷಣನೇ ಎಲ್ಲ ಸತ್ಯನೂ ಗೊತ್ತಾಗುತ್ತೆ, ಅಪ್ಪ ಏನ್ ತಪ್ಪು ಮಾಡಿಲ್ಲ ಅಂತಾನೂ ಗೊತ್ತಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಆಯ್ತಾಯ್ತು ನೋಡೋಣ, ಅವ್ರಿಬ್ರು ಬರ್ಲಿ, ಬಂದಾದ್ಮೇಲೆ ತಪ್ಪೇನು ಇಲ್ಲ ಅಂತ ಹೇಳ್ತಾರೋ ಅಥವಾ ನಿಜ ತಪ್ಪಾಗಿದೆ, ಇಲ್ಲಿ ನಿಮ್ಮಪ್ಪ ಇನ್ನೊಂದ್ ಮದ್ವೆ ಆಗಿದ್ದಾರೆ ಅಂತ ಹೇಳ್ತಾರೋ ನೋಡೇ ಬಿಡೋಣ ಅಂತ ವೈಶಾಖ ಹೇಳ್ತಾಳೆ. ಆದ್ರೆ ಅಲ್ಲಿವರೆಗೂ ಯಾರು ನನ್ನ ಪ್ರಶ್ನೆ ಮಾಡೋ ಅಂತ ಅಧಿಕಾರ ಇಲ್ಲ, ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ವೈಶಾಖ ಅಲ್ಲಿಂದ ಹೋಗ್ತಾಳೆ. ರಾಮಚಾರಿ ಮತ್ತೆ ಚಾರು ಇಲ್ಲಿ ಹುಡ್ಕಾಡ್ತಾ ಎಲ್ ಮೇಡಮ್ ಹೋದ್ರು, ಇವರು ಇಲ್ಲೇ ಇದ್ರು, ಈಗ ನೋಡಿದ್ರೆ ಕಾಣಿಸ್ತಾನೆ ಇಲ್ವಲ್ಲ ಅಂತ ನೋಡ್ತಾ ಇರ್ತಾರೆ. ಆದ್ರೂ ನಾವ್ ಯಾಕೋ ತಪ್ಪು ಮಾಡ್ತಿದೀವಿ ಅಂತ ಅನ್ನಿಸ್ತಿದೆ, ಅವ್ರ ಹೆಸರು ಗೊತ್ತಿಲ್ಲ, ಹೇಗಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರನ್ನ ಹುಡ್ಕಾಡ್ಕೊಂಡು ಈ ತರ ಟೈಮ್ ಫೇಸ್ ಮಾಡ್ಕೊಂಡು ಹೋದ್ರೆ ಹೇಗೆ ರಾಮಚಾರಿ, ನಾವ್ ಯಾಕೋ ಇಲ್ಲಿಗೆ ನಿಲ್ಸೋದು ಒಳ್ಳೇದು ಅನ್ಸುತ್ತೆ ಅಂತ ರಾಮಚಾರಿ ಹತ್ರ ಚಾರು ಹೇಳ್ತಾಳೆ. ಅದೇಗ್ ಮೇಡಮ್ ಆಗುತ್ತೆ, ಆ ಹುಡ್ಗಿ ಅಪಾಯದಲ್ಲಿ ಇದ್ದಾಳೆ ಅನ್ಸುತ್ತೆ, ಆ ಹುಡ್ಗಿ ನೋಡಿದ್ರೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ಲು ಎಲ್ಗೋ, ಆದ್ರೂ ಅವಳ ಮುಖದಲ್ಲಿ ಭಯ ಇತ್ತು ಎಲ್ಲಿ ಏನಾಗುತ್ತೋ ಅಂತ. ಆದ್ರೆ ಆ ಹುಡ್ಗಿನ ಹಾಗೆ ಬಿಟ್ಟು ಹೋಗಕ್ ನಂಗೆ ಮನ್ಸಾಗ್ತಿಲ್ಲ, ಈ ರೌಡಿಗಳು ಬೇರೆ ಈ ತರ ಇದ್ದಾರೆ, ಅವಳನ್ನ ಹುಡುಕ್ತಿದ್ದಾರೆ ಅಂದ್ಮೇಲೆ ಅವಳಿಗೆ ಅಪಾಯ ಇರುತ್ತೆ, ಅವಳು ನನ್ನ ಕೃಷ್ಣ ಅಂತ ಅನ್ಕೊಂಡ್ ಮಾತಾಡ್ತಿದ್ದಾಳೆ ಅಂದ್ಮೇಲೆ ಕೃಷ್ಣ ಅವಳಿಗೆ ಪರಿಚಯ ಇರ್ತಾರೆ. ಮುಂದೆ ಅವತ್ತಾರು ಕೃಷ್ಣ ಬಂದು ನಿನ್ಗೆ ಅವ್ರು ಸಿಕ್ಕಿದ್ರಂತಲ್ಲ, ಪರಿಚಯ ಇದಾರಂತಲ್ಲ, ಮಾತಾಡಿದಾಗ ನಾನು ರಾಮಚಾರಿ ಕೃಷ್ಣ ಅಲ್ಲ ಅಂತ ಹೇಳ್ಬೋದಿತ್ತಲ್ಲ, ನೀನು ಯಾಕೆ ಹೇಳಿಲ್ಲ ಅಂತ ನನ್ನ ತಮ್ಮ ಪ್ರಶ್ನೆ ಮಾಡಿದಾಗ ನಾನು ಏನಂತ ಉತ್ತರ ಕೊಡ್ಲಿ? ಆಗ ಅದಕ್ಕೆ ಮೇಡಮ್ ನಾವು ಹುಡ್ಕಾಡಿ ಆ ಹುಡ್ಗಿನ ಕಾಪಾಡ್ಬೇಕು, ಆಮೇಲೆ ನಾನು ರಾಮಚಾರಿ ಕೃಷ್ಣ ಅಲ್ಲ ಅಂತ ವಿಷಯ ಹೇಳಿ ಕೃಷ್ಣನ ಹತ್ರ ಕರ್ಕೊಂಡು ಹೋಗ್ಬೇಕು, ಕೃಷ್ಣನ ಅವಳು ಭೇಟಿ ಮಾಡ್ಬೇಕು ಅಂತ ಮೋಸ ಮಾಡಿದ್ರು ಅಂತ ಅಳ್ತಿದ್ಲು, ಏನ್ ವಿಷಯ ಅಂತ ತಿಳ್ಕೊಬೇಕು ಅಂತ ರಾಮಚಾರಿ ಹೇಳ್ತಾನೆ. ಇಲ್ಲಿ ಎಲ್ಲರೂ ಹುಡ್ಕಾಡ್ತಿರ್ಬೇಕಾದ್ರೆ ಮೇಡಮ್ ಅವ್ರು ಇನ್ನೂ ಇಲ್ಲೇ ಇದ್ದಾರೆ ಅಂದ್ಮೇಲೆ ಆ ಹುಡ್ಗಿ ಇನ್ನೂ ಸಿಕ್ಕಿಲ್ಲ ಅಂತ ಆಯ್ತು, ಇಲ್ಲೇ ನಾವು ಹುಡ್ಕಾಡೋಣ ಇವ್ರ ಜೊತೆನೆ, ಆ ಹುಡ್ಗಿ ಸಿಕ್ಕಿದ ತಕ್ಷಣ ಆ ಹುಡ್ಗಿನ ಕಾಪಾಡ್ಕೊಂಡು ಹೋಗೋಣ ಅಂತ ರಾಮಚಾರಿ ಹೇಳ್ತಾನೆ. ಏನೋ ಇದು ಏನಾಗ್ತಿದೆ, ಈ ಅಣ್ಣಾಜಿ ಬೇರೆ ತಲೆ ತಿಂತಾ ಇದ್ದಾರೆ, ಇನ್ನೂ ಆ ಹುಡ್ಗಿ ಸಿಕ್ಕಿಲ್ಲ ಅಂತ, ಈ ಕಡೆ ಆ ಚಂದಪ್ಪ ಬೇರೆ ವಿಷಯ ಗೊತ್ತಾಗಿ ಹುಡ್ಕೊಂಡ್ ಬರ್ತಾ ಇದ್ದಾನೆ, ನಮ್ಮ ಊರಲ್ಲಿ ಆಗಿದೆ ಎಲ್ಲಾನು ಗೊತ್ತಾಗ್ತಾ ಇತ್ತು, 5 ನಿಮಿಷದಲ್ಲಿ ಸಾಸಿವೆ ಕಾಳು ಹುಡ್ಕೋ ಹಾಗೆ ಹುಡುಕ್ಬಿಡ್ತಿದೆ, ಈ ಸಮುದ್ರದಲ್ಲಿ ಎಲ್ಲ ಅಂತ ಹುಡ್ಕೋದು ಅಂತ ಬರ್ಮಾ ಹೇಳಿದಾಗ, ಅದೇ ನನ್ಗೂ ಗೊತ್ತಾಗ್ತಿಲ್ಲ
ಹುಡುಗಿನ ಸಿಕ್ಕಿದ ತಕ್ಷಣ ಹಿಡ್ಕೊಂಡಿದ್ರೆ ಆಗ್ತಾ ಇತ್ತು, ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಈಗ ಎಲ್ಲಿ ಅಂತ ಹುಡ್ಕೋದು, ಈ ಹುಡುಗಿಗೆ ಹುಡುಕ್ತಾ ಇರೋ ವಿಷಯ ಗೊತ್ತಾಗಿ ಏನಾದ್ರು ತಪ್ಪಿಸ್ಕೊಂಡು ಬಚ್ಚಿಟ್ಕೊಂಡ್ರೆ ಎಲ್ಲಿ ಅಂತ ಹುಡ್ಕೋದು ಅಂತ ಮಾತಾಡ್ತಿರ್ತಾರೆ. ಅಣ್ಣಾಜಿ ಫೋನ್ ಮಾಡಿ ಸಿಕ್ಕದ್ಲ ಆ ಹುಡುಗಿ ಅಂತ ಕೇಳಿದಾಗ, ಅಣ್ಣಾಜಿ ಹುಡುಕ್ತಾ ಇದೀವಿ ಇನ್ನೇನ್ ಸಿಕ್ಬಿಡ್ತಾಳೆ ಅಂತ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಆ ಹುಡುಗಿಗೆ ತುಂಬಾ ದೊಡ್ಡ ಅಪಾಯನೇ ಇದೆ ಮೇಡಮ್, ಬೇಗ ಕಾಪಾಡಬೇಕು ಅಂತ ರಾಮಾಚಾರಿ ಹೇಳ್ತಾನೆ. ಹಾಗೆ ರಾಮಾಚಾರಿ ಮತ್ತೆ ಚಾರು ಎಲ್ಲಾ ಕಡೆನೂ ಹುಡ್ಕಾಡ್ತಿರ್ತಾರೆ. ಆದ್ರೆ ರುಕ್ಮಿಣಿ ಇಲ್ಲಿ ಫ್ರೆಂಡ್ ಜೊತೆ ಮಾತಾಡ್ತಾ ನಿಂತಿರ್ತಾಳೆ. ಹೌದು ಕಣೆ, ನೀನ್ ಹೇಳಿದ್ ನಿಜಾನೇ, ಯಾಕಂದ್ರೆ ಅವನು ನನ್ನ ಜೊತೆ ಇರ್ತೀನಿ, ಕಷ್ಟಕ್ಕೆ ಇರ್ತೀನಿ ಅಂತ ಹೇಳ್ದ. ಆದ್ರೆ ಯಾವತ್ತೂ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದ್ಸಲಿನೂ ಹೇಳಲಿಲ್ಲ. ನಾನೇ ಅವನು ನನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ತಪ್ಪು ತಿಳ್ಕೊಂಡು ಅವನ ಮೇಲೆ ಜಾಸ್ತಿ ನಂಬಿಕೆ ಇಟ್ಕೊಬಿಟ್ಟೆ ಅನ್ಸುತ್ತೆ. ಏನೋ ಹೋಗ್ಲಿ ಬಿಡು, ನನ್ನ ಹಣೆ ಬರನೇ ಇಷ್ಟು ಅಂತ ಸುಮ್ಮನೆ ಆಗ್ತೀನಿ. ಆದ್ರೆ ಅವನು ನನ್ನ ಜೊತೆ ಪ್ರೀತಿ ಗೀತಿ ಎಲ್ಲ ಏನು ಬೇಡ ಅಂತ ಇನ್ನೊಂದು ಹುಡುಗಿನ ಮದುವೆ ಆಗಿರೋದೇ ನನಗೆ ತುಂಬಾನೇ ದುಃಖ ಆಗ್ತಾ ಇರೋದು. ಒಟ್ನಲ್ಲಿ ನಾನು ವಾಪಸ್ ಊರಿಗೆ ಹೋಗ್ತೀನಿ. ನಮ್ಮ ಅಪ್ಪ ಅಮ್ಮನ ಜೊತೆ ಇರಕ್ಕಾಗ್ಲಿಲ್ಲ ಅಂದ್ರು ಅವರು ಪ್ರಾಣ ಬಿಟ್ಟಿರೋ ಅಂತ ಊರಲ್ಲಿ, ಅವರು ಹುಟ್ಟು ಬೆಳೆದಿರೋ ಅಂತ ಊರಲ್ಲಿ ನಾನು ಇದ್ದೆ, ಪ್ರಾಣ ಬಿಟ್ಟೆ ಅಂತ ನನಗೆ ಖುಷಿ ನೆಮ್ಮದಿ ಆದ್ರೂ ಇರುತ್ತೆ. ವಾಪಸ್ ಊರಿಗೆ ಹೊರಟೋಗ್ತೀನಿ ಅಂತ ರುಕ್ಮಿಣಿ ಹೇಳ್ತಾಳೆ. ಕೊನೆಯದಾಗಿ ನಿನ್ಗೆ ಕೃಷ್ಣ ಏನಂತ ಹೇಳ್ಬಿಟ್ಟು ಹೋದ ಅಂತ ರುಕ್ಮಿಣಿ ಫ್ರೆಂಡ್ ಕೇಳ್ತಾರೆ. ಕೃಷ್ಣ ಎಲ್ಲಿಗೋ ಊರಿಗೆ ಹೋಗ್ತಿದ್ದ ಬ್ಯಾಗ್ ತಗೊಂಡು. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ, ನನಗೊಂದು ಕೆಲಸ ಸಿಕ್ಕಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಹಿಂದೆ ಬರಬೇಡ ಅಂತ ಕೃಷ್ಣ ಹೇಳ್ದ. ಕೆಲಸ ಸಿಕ್ಕಿದ್ಯಾ? ಒಟ್ನಲ್ಲಿ ಒಳ್ಳೆ ಕೆಲಸ ಸಿಕ್ತಲ್ಲ ಅಷ್ಟೇ ಸಾಕು. ಅದು ಅಲ್ಲದೆ ನೀನು ಈ ಕೆಲಸ ಎಲ್ಲ ಬಿಟ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಲ್ಲ, ಅದೇ ನಂಗೆ ಖುಷಿ ಆಗ್ತಾ ಇರೋದು ಅಂತ ರುಕ್ಮಿಣಿ ಹೇಳ್ತಾಳೆ. ಏನೋ ಒಳ್ಳೆ ಕೆಲ್ಸನ? ಇದು ಒಂಥರ ಒಳ್ಳೆ ಕೆಲ್ಸನೇ, ಯಾಕಂದ್ರೆ ಇದು ಒಂದ್ ಕೆಲಸ ಮಾಡಿದ್ರೆ ಇರೋ ಬರೋ ಕೇಸ್ ಎಲ್ಲ ನನ್ನ ಮೇಲೆ ಎಲ್ಲ ಹೋಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಏನ್ ಹೇಳ್ತಿದ್ಯಾ? ಹಾಗಾದ್ರೆ ಯಾರನ್ನ ಭೇಟಿ ಮಾಡಕ್ ಹೋಗ್ತಿದ್ಯಾ? ಏನ್ ಕೆಲಸ ಮಾಡಕ್ ಹೋಗ್ತಿದ್ಯಾ ನೀನು ಅಂತ ರುಕ್ಮಿಣಿ ಕೇಳ್ತಾಳೆ. ನೋಡು, ಇಷ್ಟೇ ಹೇಳಿರೋದೇ ನಿನ್ನ ಹತ್ರ ಹೆಚ್ಚು, ಇದೆಲ್ಲ ಹೇಳ್ಬೇಕು ಅನ್ನೋದೇನು ಇಲ್ಲ, ಸುಮ್ನೆ ನನ್ನಿಂದ ಬರ್ಬೇಡ, ಇಲ್ಲಿಂದ ಹೋಗ್ತಾ ಇರು ಅಂತ ಕೃಷ್ಣ ಹೇಳ್ತಾನೆ. ಯಾಕೆ ಕೃಷ್ಣ ಹೀಗೆ ಹೇಳ್ತಿದ್ಯಾ? ನನ್ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ ಅಂತ ರುಕ್ಮಿಣಿ ಕೇಳಿದಾಗ, ನೋಡೆ ಸ್ವಲ್ಪ ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿನೂ. ನಾನು ಏನಾದ್ರೂ ನಿನ್ನನ್ನ ಪ್ರೀತಿಸೋಕ್ ಶುರು ಮಾಡಿದ್ರೆ ನಾನು ಈಗ ಇರೋ ಅಂತ ಹೊರಟುತನನ ಬಿಡ್ಬೇಕಾಗತ್ತೆ. ನಾನು ಮನುಷ್ಯನಾಗಿ ಬದಲಾದ್ರೆ ಈಗ ನಾನು ಹೊಡೆದಿರೋ ಅಂತ ರೌಡಿಗಳೆಲ್ಲ ತಿರುಗಿಸಿ ನನ್ಗೆ ಹೊಡಿಯಕ್ಕೆ ಅಂತ ಬರ್ತಾರೆ. ಆಗ ನನ್ ಸಾವು ಹತ್ರ ಬಂದ್ರೂ ಬರ್ಬೋದು, ನನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೂ ಆಗ್ಬೋದು. ಆಗ ನೀನ್ ಒಬ್ಬಂಟಿ ಆಗ್ಬಿಡ್ತೀಯ. ಈಗ ಒಬ್ಬಂಟಿ ಆಗಿರೋದೇ ಪರವಾಗಿಲ್ಲ, ನೀನು ಹಾಗೇನಾದ್ರು ನನ್ನ ಪ್ರೀತಿಸಿ ಮದುವೆ ಆಗಿ ನಿನ್ಗೆ ಏನಾದ್ರು ಕಷ್ಟ ಬಂದು ನಾನಿಲ್ಲ ಅಂದಾಗ ನೀನು ಒಬ್ಬಂಟಿ ಆಗೋದನ್ನ ನಾನ್ ನೋಡಕ್ ಆಗೋದಿಲ್ಲ. ಅದ್ರ ಬದಲು ಈಗ ನೀನು ಒಬ್ಳೆ ಇದ್ದು ನಿನ್ ಪಾಡಿಗೆ ನೀನು ಯಾವ್ದಾದ್ರು ಒಳ್ಳೆ ಹುಡುಗನ ಮದುವೆ ಆಗು ಅಂತ ಕೃಷ್ಣ ಹೇಳ್ತಾನೆ. ಯಾವ್ದೋ ಒಳ್ಳೆ ಹುಡುಗ ಅನ್ನೋದ್ರ ಬದಲು ನೀನೇ ಒಳ್ಳೆ ಹುಡುಗ ಆಗಿ ಬದಲಾಗ್ಬೋದಲ್ವಾ ಅಂತ ರುಕ್ಮಿಣಿ ಹೇಳಿದಾಗ, ನಾನ್ ಹತ್ರ ಬದಲಾದ್ರೆ ನಾನ್ ಜೀವಂತವಾಗಿ ಇರೋದಿಲ್ಲ. ನೋಡು, ಇದೆಲ್ಲ ಮಾತಾಡೋದ್ ಬಿಟ್ಟು ನಂಗೆ ಕೆಲಸ ಇದೆ, ನಾನು ಹೋಗ್ಬೇಕು, ನನಗೂ ನಿನ್ಗೂ ಸಂಬಂಧ ಇಲ್ಲ, ಇನ್ಮೇಲೆ ನಾವು ಭೇಟಿ ಆಗೋದು ಬೇಡ ಅಂತ ಅಲ್ಲಿಂದ ಕೃಷ್ಣ ಹೊರಟೋಗ್ತಾನೆ. ರುಕ್ಮಿಣಿ ಅಳ್ತಾ ಇರ್ತಾಳೆ. ಕರೆಕ್ಟ್, ಅವನು ಯಾವತ್ತೂ ನನ್ಗೆ ಪ್ರೀತಿಸ್ತೀನಿ ಅಂತ ಹೇಳಿಲ್ಲ, ಹಾಗೇನೆ ನಿನ್ನ ಸಂಬಂಧ ಇಲ್ಲಿಗೆ ಮುಗೀತು, ನಾನು ನೀನು ಇನ್ಮೇಲೆ ಭೇಟಿ ಆಗೋದು ಬೇಡ ಅಂತ ಕೊನೆಯದಾಗಿ ಹೋದ. ಆದ್ರೆ ಏನ್ ಮಾಡ್ಲಿ, ಇನ್ನೊಂದು ಹುಡುಗಿನ ನನ್ನ ಬಿಟ್ಟು ಅವ್ನ್ ಮದ್ವೆ ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಹೋಗ್ಲಿ ಬಿಡು, ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ರೌಡಿಗಳೆಲ್ಲ ಬಂದಿದ ತಕ್ಷಣನೇ ಶಾಕ್ ಆಗುತ್ತೆ ರುಕ್ಮಿಣಿಗೆ. ರಾಮಾಚಾರಿ ಮತ್ತೆ ಚಾರು ಕೂಡ ಕಾಪಾಡಕ್ಕೆ ಅಂತ ಬರ್ತಾರೆ. ರುಕ್ಮಿಣಿನ ಕಾಪಾಡಕ್ಕೆ ಅಂತ ರೌಡಿಗಳಿಗೆಲ್ಲ ರಾಮಾಚಾರಿ ಹೊಡಿತಾ ಇರ್ತಾನೆ. ಇಲ್ಲಿಗೆ ಸೋಮವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.